ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನ ಮುಖದ ಭಾವನೆಗಳೇ ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಿವೆ. ನೀನ್ ಮಾಡ್ತಿರೋದು ತಪ್ಪು ಮೋನಿಕಾ. ನೋಡು, ಈಗಲೂ ನಿನಗೊಂದು ಅವಕಾಶ ಕೊಡ್ತೀನಿ. ನಿನ್ನ ತಪ್ಪನ್ನ ನೀನೇ ತಿಳ್ಕೊಂಡು ತಿದ್ದುಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಈ ಅಖಿಲಾಂಡೇಶ್ವರಿಗೆ ನಿನ್ನನ್ನ ಹೇಗೆ ಸರಿಯಾದ ದಾರಿಗೆ ತರಬೇಕು ಅಂತ ಗೊತ್ತು. ಗಾಬರಿ ಆದ್ಯಾ? ಅಲ್ಲಮ್ಮ, ನೀನು ನಮ್ಮನೆಗೆ ಗೆಸ್ಟು, ಅದರಲ್ಲೂ ನಮ್ಮ ಪಾರ್ವತಿ ಫ್ರೆಂಡು, ಅವರ ಊರಿನ ಚೇರ್ಮನ್ರ ಮಗಳು. ಸ್ವಲ್ಪ ದಿವಸ ನಮ್ಮ ಮನೇಲಿ ಇರೋಕ್ಕೆ ಅಂತ ಬಂದಿದೀಯಾ. ಆರಾಮವಾಗಿರೋದು ಬಿಟ್ಟು ನನ್ನ ನೋಡಿದಾಗಲೆಲ್ಲ ಯಾಕಮ್ಮ ಹೆದರ್ಕೊಳ್ತೀಯ? ಹಾಂ, ತಪ್ಪು ಮಾಡಿದವ್ರು ಮಾತ್ರ ತಾನೇ ಹೆದರ್ಕೋಬೇಕಾಗಿರೋದು. ನೀನೇನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು? ಮತ್ತು ಹಾಗೆಲ್ಲ ತಪ್ಪು ಮಾಡೋರನ್ನು ಪಾರ್ವತಿ ಮನೆ ಒಳಗೆ ಬಿಟ್ಕೊಳ್ಳೋದೂ ಇಲ್ಲ. ಆ ನಂಬಿಕೆ ನನಗಿದೆ. ನಮ್ಮ ಮನೆಗೆ ಇರೋಕ್ಕೆ ಅಂತ ಸ್ವಲ್ಪ ದಿವಸದ ಮಟ್ಟಿಗೆ ಬಂದಿದೀಯಾ. ಆರಾಮವಾಗಿದ್ದುಬಿಡು. ನಮ್ಮ ಅತಿಥಿ ಚೆನ್ನಾಗಿದ್ದರೆ ನನ್ನ ಮನಸ್ಸಿಗೂ ಸಮಾಧಾನ ಅಲ್ವಾ? ಸಾರಿ ಆಂಟಿ, ಇನ್ಮೇಲೆ ಆರಾಮಾಗಿರ್ತೀನಿ. ನಿನಗೇನೇ ಬೇಕಾದರೂ ಮನೇಲಿ ಸರ್ವೆಂಟ್ಸ್ ಇದ್ದಾರೆ, ಜಯ ಇದ್ದಾಳೆ, ನಿನ್ನ ಫ್ರೆಂಡು ಪಾರ್ವತಿನೇ ಇದ್ದಾಳಲ್ಲ. ಏನೇ ಬೇಕಾದರೂ ನಿಸ್ಸಂಕೋಚವಾಗಿ ಕೇಳು. ಸರಿ ಆಂಟಿ, ಆರಾಮಾಗಿರು. ಓಕೆ ಅಮ್ಮ. ಯಪ್ಪ, ಒಂದು ಕ್ಷಣದಲ್ಲಿ ಜೀವನ ಬಾಯಿಗೆ ಬರ್ಸ್ಬಿಟ್ಟಿದ್ರಲ್ಲ. ನಾನಿನ್ನೂ ಗೆಸ್ಟ್ ರೂಮಲ್ಲಿರೋ ಥಿಂಗ್ಸ್ನ ಸರಿಯಾಗಿ ಜೋಡಿಸ್ಕೊಂಡಿಲ್ಲ. ನಾನು ಆಮೇಲೆ ಊಟಕ್ಕೆ ಬರ್ತೀನಿ, ನೀನು ಹೋಗಿರು. ನಿನ್ನ ಬಿಟ್ಟು ಹೇಗೆ ಊಟ ಮಾಡಲಿ?
ಎಲ್ಲ ಟೈಮಲ್ಲೂ ಇದೇ ಥರ ಕೇರಿಂಗ್ ಇದ್ದರೆ ಒಳ್ಳೇದಲ್ವಾ? ಅದು ಬರೀ ಊಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಸರಿ ಸರಿ ಸಾರಿಗಳ ಮಧ್ಯೆ ಮಾತಾಡೋವಂಥದ್ದು ಇನ್ನೂ ತುಂಬ ಇರುತ್ತಲ್ವಾ? ಹೌದು. ಮನಸ್ಸಲ್ಲಿರೋದನ್ನ ಓಪನ್ ಆಗಿ ಮಾತಾಡಿದ್ರೆ ಸಮಸ್ಯೆ ಇತ್ಯರ್ಥ ಆಗಲಿಲ್ಲ ಅಂದರೂ ಮನಸ್ಸಂತೂ ಹಗುರ ಆಗುತ್ತೆ. ಸರಿ, ನೀನು ಹೋಗಿ ಊಟ ಮಾಡ್ತಿರು, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ನಾನು ಹೆಲ್ಪ್ ಮಾಡಲಾ? ಬೇಡ. ಹಸುವನ್ನ ತಡೆಯೋದು, ಮನಸ್ಸಲ್ಲಿರೋ ನೋವನ್ನ ಮುಚ್ಚಿಟ್ಕೊಳ್ಳೋದು ಎರಡೂ ಒಂದೇ. ಹಸುವಾದಾಗ ಊಟ ಮಾಡಬೇಕು, ನೋವಾದಾಗ ಮನಸ್ಸು ಬಿಚ್ಚಿ ಮಾತಾಡಬೇಕು. ಎರಡನೇದಂತೂ ನೀನು ಮಾಡಲ್ಲ. ಅಟ್ಲೀಸ್ಟ್ ಮೊದಲನೇದಾದರೂ ಮಾಡು. ಜನ್ನಿ ಅವರಲ್ಲಿ ಅದಕ್ಕೆ ಅವಳು ರೂಮಲ್ಲಿ ಬಟ್ಟೆ ಜೋಡಿಸ್ತಾ ಇದ್ದಾಳೆ. ನನಗೆ ತುಂಬ ಹೊಟ್ಟೆ ಹಸುವಾಗ್ತಿತ್ತು, ಅದಕ್ಕೆ ಬಂದೆ. ಹೌದಾ? ಕೂತ್ಕೊಳ್ಳಿ, ಬಡಿಸ್ತೀನಿ. ನನ್ನನ್ನು ಪಾರ್ವತಿನೇ ಈ ಮನೆಯಿಂದ ಆಚೆ ಕಳಿಸ್ಬೇಕಂದ್ರೆ ಏನು ಮಾಡಬೇಕಂತ ಗೊತ್ತಾಯಿತು. ಪಾರ್ವತಿಗೆ ನನಗೆ ನ್ಯಾಯ ಕೊಡಿಸ್ಬೇಕು ಅಂತಲೇ ಉದ್ದೇಶ ಇರ್ಬೋದು, ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ನಾನು ಮೊದಲು ಇಲ್ಲಿಂದ ಆಚೆ ಹೋಗೋದು. ಆದರೆ ಅದು ಆಗಬೇಕು ಅಂದರೆ ನಾನು ಪ್ರೀತುನ ಪ್ರೀತಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿರೋ ವಿಷಯನ ಅಖಿಲ, ರಘು, ಜನನಿಗೆ ಗೊತ್ತಾಗೋ ಥರ ಟೆನ್ಷನ್ ಕ್ರಿಯೇಟ್ ಮಾಡಬೇಕು. ಆಗ ಆಟೋಮ್ಯಾಟಿಕಲಿ ಪಾರ್ವತಿನೇ ನನ್ನ ಇಲ್ಲಿಂದ ಕಳಿಸ್ಕೊಡ್ತಾಳೆ. ಟೆನ್ಷನ್ನ ಈಗಲೇ ಕೊಡೋಕ್ಕೆ ಶುರು ಮಾಡ್ತೀನಿ. ಊಟ ಮಾಡಿ. ಭವ್ಯ, ಒಬ್ಬನೇ ಊಟಕ್ಕೆ ಕೂತ್ರೆ ಹೇಗೆ ಬೇಬಿ? ನನ್ನ ಬಗ್ಗೆನೂ ಥಿಂಕ್ ಮಾಡಬೇಕು ತಾನೇ. ಇನ್ನೂ ನಿಂದು ಊಟ ಆಗಿಲ್ಲ ಅಲ್ವಾ? ಬಾ ಅಂತ ಕರಿಬೇಕು ತಾನೇ. ಬರೀ ಕರಿಯೋದು ಮಾತ್ರ ಅಲ್ಲ, ನೀನೇ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ತಾನೇ. ನಾನೇ ಬರಲಿ? ಬೇಕಿದ್ರೆ ನೀನೇ ಬಾ. ಇವಾಗ ನೀನೇ ಬಂದು ನನ್ನ ಕರ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದರೆ ಗೊತ್ತಲ್ವಾ. ಯಾಕೆ ಬೇಬಿ ಶಾಕ್ ಆದ್ಯಾ? ಡೋಂಟ್ ವರಿ, ನಾನೇನು ವಿಡಿಯೋ ಕಳಿಸಲ್ಲ. ಓಕೆ, ಅದೇನಿದ್ರು ನಮ್ಮ ಬಾಸ್ ರಾಣಾ ಸ್ಟೈಲ್. ಈಗ ಮೋನಿಕಾ ಸ್ಟೈಲೇ ಬೇರೆ. ಈಗ ನೀನು ಬರಲಿಲ್ಲ ಅಂದರೆ ಸೀದಾ ನಿನ್ನ ಪಕ್ಕ ಬಂದು ಕೂರ್ತೀನಿ, ನಿನ್ನ ಹೆಗ್ಲು ಮೇಲೆ ಕೈ ಹಾಕ್ತೀನಿ, ನಾನೇ ನಿನಗೆ ಊಟ ತಿನ್ನಿಸ್ತೀನಿ. ಹೇಗೂ ನೀನು ನನ್ನ ಲವರ್ ಅಂತ ಪಾರ್ವತಿಗೆ ಹೇಳಾಗಿದೆ, ನಾನು ನಿನಗೆ ಹೆದರ್ಕೊಳ್ಳಿ? ಇನ್ನೇನಿದ್ರು ಹೆದರ್ಕೊಳ್ಬೇಕಾಗಿರೋದು ನೀನು ತಾನೇ. ಯಾರಾದರೂ ಬಂದು ಯಾಕೆ ಅಂತ ಕೇಳಿದ್ರೆ ಇದೆಯಲ್ಲ ನಮ್ಮ ಚೀಟಿಂಗ್ ಲವ್ ಸ್ಟೋರಿ. ಜಾಸ್ತಿ ಥಿಂಕ್ ಮಾಡೋಕ್ಕೆ ಟೈಮ್ ಇಲ್ಲ ಬೇಬಿ, ಬೇಗ ಡಿಸಿಷನ್ ತಗೋ. ಆಯಿತು, ಬರ್ತೀನಿ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಬೇಗ ಬಾ. ಯಾಕೆ ಎದ್ದೇಳ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ, ಅದಕ್ಕೆ ಬಂದೆ, ವಾಪಸ್ ಬರ್ತೀನಿ.
ಪಾರು, ತಟ್ಟೆಲಿ ಅನ್ನ ಹಾಕಿಸ್ಕೊಂಡು ಊಟ ಮಾಡಿದೆ ಪ್ರೀತಿ ಎಲ್ಲಿ ಗೊತ್ತೋದ? ಗೊತ್ತಿಲ್ಲ. ಬಂದರು ಜನನಿ ಅವ್ರು ಎಲ್ಲಿ ಅಂತ ಕೇಳಿದೆ. ಮೇಲೆ ಬಟ್ಟೆ ಮಡಚಿಡ್ತಾ ಇದ್ದಾರೆ, ನಂಗೆ ಹಸುವಾಯ್ತು ಅದಕ್ಕೆ ಬಂದೆ ಅಂದರು. ಸರಿ ಕುತ್ಕೊಳ್ಳಿ ನಾನು ಊಟ ಬಡಿಸ್ತೀನಿ ಅಂತ ಊಟ ಬಡಿಸ್ದೆ. ಆಮೇಲೆ ನೋಡಿದ್ರೆ ಎದ್ದು ಹೋಗ್ತಾ ಇದ್ದಾರೆ. ಓ, ಮೋಸ್ಟ್ಲಿ ಒಬ್ಬನಿಗೆ ಕುತ್ಕೊಂಡು ಊಟ ಮಾಡೋಕೆ ಮನಸ್ಸಾಗದೆ ಅವಳನ್ನು ಕರ್ಕೊಂಬರೋಣ ಅಂತ ಹೋಗಿರ್ಬೋದು. ಇದ್ರೂ ಇರ್ಬೋದು. ಸರಿ ಯಜಮಾನ್ರೆ, ನೀವು ಕುತ್ಕೊಳ್ಳಿ, ಅವ್ರು ಬರೋಷ್ಟಿಗೆ ಹೋಗಿ ನಾನು ಅತ್ತೆಮ್ಮನ ಮಾಮನ್ನ ಕರ್ಕೊಂಬರ್ತೀನಿ. ದೇವ್ರೆ, ಇವರಿಬ್ರು ಈ ರೀತಿ ಇರೋದನ್ನ ಜನನಿಯವ್ರು ಏನಾದರೂ ನೋಡ್ಬಿಟ್ರೆ ಮೊದಲು ಇದನ್ನು ತಡಿಬೇಕು. ಜನನಿಯವರೇ, ಗೆಸ್ಟ್ ರೂಮಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ ಬಿಡಿ. ಯಾಕಂದರೆ ಇನ್ಮೇಲೆ ನಾನು ಇದೇ ರೂಮಲ್ಲಿ ಇರ್ತೀನಿ ಅಲ್ವಾ ಪ್ರೀತು ಅವರೇ? ನಾನು ಇಲ್ಲೇ ತಾನೇ ಇರಬೇಕು. ಪ್ಲೀಸ್ ತಪ್ಪು ತಿಳ್ಕೊಬೇಡ ಜನನಿ. ಅದು ಮೋನಿಕಾ. ನಾನು ಯಾರು ಪ್ರೀತು? ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋ ಧೈರ್ಯ ಆಗಲಿ, ಕಾನ್ಫಿಡೆನ್ಸ್ ಆಗಲಿ ಇಲ್ಲ ಅಲ್ವಾ?
ಅದು ಹಾಗಲ್ಲ ಜನನಿ. ನಾನು ನಿನ್ನ ಹೆಂಡ್ತಿ ಪ್ರೀತು, ನಿನ್ನ ಗಂಡ. ಹೋಗ್ಲಿ, ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ ಅಂತ ಏನಾದ್ರೂ ನೆನಪಿದ್ಯಾ? ಎಷ್ಟೋ ದಿನ ಆದಮೇಲೆ ನೀನು ನನ್ನ ಜೊತೆ ಗಂಡನ ಥರ ಮಾತಾಡಿದೆ. ಒಟ್ಟಿಗೆ ಕೂತು ಊಟ ಮಾಡೋಣವಾ ಅಂತ ಹೇಳಿದೆ. ತುಂಬ ಖುಷಿಯಿಂದ ಬೇಗ ಬೇಗ ಬಟ್ಟೆ ಎಲ್ಲ ಜೋಡಿಸಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಖುಷಿಯಿಂದ ಓಡಿ ಬಂದೆ. ಆದರೆ ನೀನು ಮೌನಿಕಾ ಜೊತೆ ಊಟ ಮಾಡೋದಕ್ಕೆ ಹೋಗ್ತಿದ್ಯಲ್ಲ, ಯಾಕೆ ಆಗ ನಿನಗೆ ನಿನ್ನ ಹೆಂಡತಿ ನೆನಪಾಗ್ಲಿಲ್ವಾ? ನನ್ನ ಕರಿಬೇಕು ಅಂತ ಅನ್ನಿಸ್ಲಿಲ್ವಾ? ಅಷ್ಟಕ್ಕೂ ಪಾರ್ವತಿಯವ್ರ ಫ್ರೆಂಡನ್ನ ನೀನು ಊಟಕ್ಕೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು? ಅವ್ರು ನಿಜವಾಗ್ಲೂ ಪಾರ್ವತಿಯವ್ರಿಗೆ ಫ್ರೆಂಡಾ ಅಥವಾ ನಿನಗೂ ಏನಾದರೂ ಫ್ರೆಂಡಾ? ನಂಗ ಇಲ್ಲ ಇಲ್ಲ ಅಂದಮೇಲೆ ಆ ಹುಡುಗಿ ಊಟದ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿರೋದು ಪಾರ್ವತಿಯವರ ನೀನ. ಇವತ್ತು ಊಟಕ್ಕೆ ಕರೆಯುವಷ್ಟು ಸಲ್ಗೆ ಬೆಳೆಸ್ಕೊಂಡಿದ್ಯಾ ಅಂದ್ರೆ ನಾಳೆ ಅದೇ ಸಲ್ಗೆನ ಇನ್ನೇನಕ್ಕೂ ಬಳಸ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಆದಿತ್ಯ, ಆದಿತ್ಯ, ಪಾರ್ವತಿ, ನಿಮ್ಮನ್ನೇ ನೋಡಕ್ಕೆ ಬರ್ತಿದ್ದೆ. ಏನು ವಿಷಯ ಮಾವ? ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನು ಹೇಳಿ ಮಾವ? ಇದು ತುಂಬ ಸೂಕ್ಷ್ಮವಾದ ವಿಚಾರ. ಅಖಿಲ ಹತ್ರ ಚರ್ಚೆ ಮಾಡೋಣ ಅಂತ ಹೋದೆ, ಆದರೆ ಅವಳಿಗೆ ಗೊತ್ತಾದರೆ ಅವ್ಳಿಗೆ ತುಂಬ ದೊಡ್ಡ ಆಘಾತ ಆಗುತ್ತೆ ಅಂತ ಹೇಳಿಲ್ಲ. ನಿಮ್ಮ ಹತ್ರ ಮಾತಾಡೋದೇ ಸೂಕ್ತ ಅನಿಸ್ತು. ನಿಮ್ಮ ಮುಖದಲ್ಲಿರೋ ಆತಂಕನ ಗಮನಿಸ್ತಿದ್ರೆ ವಿಷಯ ಗಂಭೀರವಾಗಿದೆ ಅಂತ ಅನ್ನಿಸ್ತಾ ಇದೆ. ಏನು ಹೇಳಿ ಮಾವ? ಮೌನಿಕಾ ನಿನ್ನ ಪರಿಚಯದ ಹುಡುಗಿ. ಆ ಹುಡುಗಿ ನಿನಗೆ ತುಂಬ ವರ್ಷದಿಂದ ಗೊತ್ತಾ? ಹೌದಪ್ಪ, ಅವಳು ಪಾರ್ವತಿ ಊರಿನ ಚೇರ್ಮನ್ ಮಗಳಲ್ವಾ? ಇಬ್ಬರು ಒಂದೇ ವಯಸ್ಸಿನವರು, ಹಾಗಾಗಿ ಪರಿಚಯ ಇರಲೇಬೇಕಲ್ವಾ? ಹೌದು, ಆದರೆ ಆ ಹುಡುಗಿ ಪಾರ್ವತಿ ಹಳ್ಳಿಯಲ್ಲಿ ಪಾರ್ವತಿ ಕಣ್ಮುಂದೆನೇ ಬೆಳೆದಿರ್ಬೇಕು ಅಂತ ಏನಿಲ್ವಲ್ಲ. ಆ ಹುಡುಗಿ ನೋಡಿದ್ರೆ ಹಳ್ಳಿ ಹುಡುಗಿ ಅಂತ ಅನ್ಸಲ್ಲ. ಅಂದರೆ ಓದೋದಕ್ಕೆ ಸಿಟಿಗೆ ಬಂದಿರ್ಬೋದಲ್ವಾಪ್ಪ? ಹೌದು ಮಾವ, ಆ ಹುಡುಗಿ ಇಲ್ಲೇ ಓದಿದ್ದು. ಇಷ್ಟು ವರ್ಷ ಇಲ್ಲೇ ಓದ್ದವಳು ಅಂದರೆ ಈಗ ಯಾಕೆ ಅವಳೊಬ್ಳೆ ನಮ್ಮ ಮನೆಗೆ ಬರಬೇಕು? ಇಷ್ಟು ವರ್ಷ ಎಲ್ಲಿದ್ಲೋ ಅಲ್ಲೇ ಇರ್ಬೋದಿತ್ತಲ್ವಾ? ಮಾವ, ಅದು ಅವರು ನೆಂಟರ ಮನೇಲಿದ್ದರು. ಅವ್ರ ನೆಂಟರು ಎಲ್ಲೋ ಬೇರೆ ಕಡೆ ಹೋದ್ರಂತೆ. ಅದಕ್ಕೆ ನಾನು ಹಾಸ್ಟೆಲ್ಗೆ ಸೇರ್ಕೋತೀನಿ ಅಂತ ಅವ್ರು ಹೇಳ್ತಾ ಇದ್ರು. ನಾನೇ ಬೇಡ ಅಂತ ಹೇಳಿ ನಮ್ಮ ಮನೆಗೆ ಕರೆದೆ ಮಾವ. ಸರಿ, ಅವಳು ಓದಿದ್ದು ನಮ್ಮ ಪ್ರೀತು ಓದಿದ ಕಾಲೇಜ್ನಲ್ಲೇ ಅಲ್ವಾ? ಇಲ್ಲಪ್ಪ, ಪ್ರೀತು ಓದಿರೋ ಕಾಲೇಜಲ್ಲಿ ಅವಳು ಓದಿಲ್ಲ ಅನ್ಸುತ್ತೆ. ಅಲ್ಲ ಆದಿತ್ಯ, ಅವಳು ಪಾರ್ವತಿ ಸ್ನೇಹಿತೆ, ನಿನಗೆ ಹೇಗೆ ಗೊತ್ತಿರಕ್ಕೆ ಸಾಧ್ಯ? ಅಪ್ಪ, ಅದು ಅವಳು ಪ್ರೀತು ಕಾಲೇಜೇ ಆಗಿದ್ದಿದ್ರೆ ಪ್ರೀತುಗೂ ಅವಳ ಬಗ್ಗೆ ಗೊತ್ತಿರಬೇಕಿತ್ತಲ್ವಾ? ನೀನು ಯೋಚನೆ ತಪ್ಪು. ಪ್ರೀತುಗೆ ಆ ಹುಡುಗಿ ಬಗ್ಗೆ ಅವನು ಆ ಹುಡುಗಿ ಜೊತೆ ನಡ್ಕೋತಿರೋದನ್ನ ನೋಡ್ತಾ ಇದ್ರೆ ಅವನಿಗೆ ಅವಳ ಪರಿಚಯ ಇದೆ ಅಂತ ಅನಿಸ್ತಾ ಇದೆ. ಅಂದರೆ ಅವರಿಬ್ಬರನ್ನ ಒಟ್ಟಿಗೆ ನೀವು ನೋಡಿದ್ರಪ್ಪ? ಹೌದು, ಅವನು ಅವಳ ರೂಮಿಂದ ಬಾಗಿಲು ಓಪನ್ ಮಾಡಿ ಹೊರಗೆ ಬಂದ. ಅವಳು ಅವನ್ನ ಕಳಿಸ್ಕೊಟ್ಟು ಬಾಗಿಲು ಹಾಕೊಂಡ್ಳು.
ನಿಜಕ್ಕೂ ಈ ಮೋನಿಕಾ ಯಾರಮ್ಮ? ನಿಜವಾಗ್ಲೂ ಅವಳು ನಿನ್ನ ಫ್ರೆಂಡ್ ಆಗಿದ್ರೆ ಪ್ರೀತು ಯಾಕೆ ಅವಳ ಜೊತೆ ಇರ್ತಾನೆ? ಅದು ರೂಮ್ ಬಾಗಿಲು ಹಾಕೊಂಡು. ನೋಡು ಪಾರ್ವತಿ, ನಿನ್ನಿಂದ ಯಾವತ್ತೂ ತಪ್ಪು ಆಗಿಲ್ಲ, ಆಗೋದೂ ಇಲ್ಲ. ಆ ನಂಬಿಕೆ ನಮ್ಗೆಲ್ರಿಗೂ ಇದೆ. ಅದೇ ರೀತಿ ನಿನ್ನಲ್ಲಿರೋ ಒಳ್ಳೆತನ ನಿನಗೂ ಈ ಮನೆಗೂ ರಘು